ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬಾಗಲಕೋಟೆ ಉಪಚುನಾವಣೆಯ ಈ ಕಣದಲ್ಲಿ ಕಾಂಗ್ರೆಸ್ಗೆ ಇದೀಗ ಬಂಡಾಯದ ಬಿಸಿ. ಇವತ್ತು ನಾಮಪತ್ರವನ್ನ ವಾಪಸ್ ಪಡೆಯೋದಕ್ಕೆ ಕಡೆಯ ದಿನ ಇದೆ. ಅಧಿಕೃತ ಅಭ್ಯರ್ಥಿಗೆ ಭಯ ಶುರುವಾಗಿದೆ. ಬಾಗಲಕೋಟೆ ಉಪಚುನಾವಣೆಯ ಬೆಳವಣಿಗೆ ಇದು. ಕಾಂಗ್ರೆಸ್ಗೆ ಬಂಡಾಯದ ಬಿಸಿ ಕಾಡ್ತಾ ಇದೆ. ಇವತ್ತು ನಾಮಪತ್ರ ವಾಪಸ್ ಪಡೆಯೋದಕ್ಕೆ ಕೊನೆಯ ದಿನಾಂಕ ಇದೆ. ಹೀಗಾಗಿ ಅಧಿಕೃತ ಅಭ್ಯರ್ಥಿಗೆ ಭಯ. ನಾಮಪತ್ರವನ್ನ ವಾಪಸ್ ಪಡಿತಾರಾ ಗೋವಿಂದರಾಜ್ ಬಳ್ಳಾರಿ ಅನ್ನೋ ಪ್ರಶ್ನೆ. ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿಯಾಗಿ ಗೋವಿಂದರಾಜ್ ಬಳ್ಳಾರಿ ಕಣದಲ್ಲಿದ್ದಾರೆ. ಮುಂದಿಟ್ಟ ಹೆಜ್ಜೆನ ಹಿಂತೆಗೆಲ್ಲ ಅಂತ ಬಂಡಾಯ ಅಭ್ಯರ್ಥಿ ಗೋವಿಂದರಾಜ್ ಬಳ್ಳಾರಿ ಹೇಳ್ತಿರೋದು. ಇದೀಗ ಅವರ ಮನವೊಲಿಕೆಗೆ ಕಾಂಗ್ರೆಸ್ನ ಮುಖಂಡರುಗಳು ಪ್ರಯತ್ನ ಪಡ್ತಿದ್ದಾರೆ. ಆದರೆ ಅವರು ಮಾತ್ರ ಮುಂದಿಟ್ಟ ಹೆಜ್ಜೆನ ಹಿಂದೆ ಹಾಕಲ್ಲ ಅಂತ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿ ಘೋಷಣೆ ಆಗುವ ಮೊದಲೇ ಇವರು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬಾಗಲಕೋಟೆ ಪ್ರತಿನಿಧಿ ಸೋಮಶೇಖರ್ ಪೂಜಾರಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಸೋಮಶೇಖರ್, ಕಳೆದ ಬಾರಿ ವೀರಣ್ಣ ಚರಂತಿಮಠ್ ಇಂಥದ್ದೊಂದು ಬಂಡಾಯದ ಬಿಸಿಯನ್ನು ಅನುಭವಿಸಿದ್ರು ಅವರ ಸಹೋದರರ ಕಾರಣಕ್ಕಾಗಿ. ಈ ಬಾರಿ ಅದು ಕಾಂಗ್ರೆಸ್ಸಿಗೆ ತಟ್ಟುತ್ತಾ ಅಥವಾ ನಾಮಪತ್ರ ವಾಪಸ್ ಪಡಿತಾರಾ ಗೋವಿಂದರಾಜ್ ಬಳ್ಳಾರಿ? ಸದ್ಯಕ್ಕೆ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವಂತಹ ಗೋವಿಂದ ಬಳ್ಳಾರಿ ಅವರು ಮುಂದೆ ಇಟ್ಟ ಹೆಜ್ಜೆಯನ್ನ ಹಿಂದೆ ಇಡುವುದಿಲ್ಲ ಎನ್ನುವ ಮಾತನ್ನ ಹೇಳಿದ್ದಾರೆ. ಆದ್ರೆ ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ಕೊನೆ ಕ್ಷಣದ ತಿರುವು ಮುರು ಬೇಕಾದಂತಹ ಘಟನೆಗಳು ಕೂಡ ಜರುಗಬಹುದು. ಹೀಗಾಗಿ ಸದ್ಯಕ್ಕೆ ಹಿರಿಯ ಮುಖಂಡರು ಅಥವಾ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವ ಆರ್ ಪಿ ತಿಮ್ಮಾಪುರ್ ಸೇರಿದಂತೆ ಹಿರಿಯ ಕಾಂಗ್ರೆಸ್ಸಿಗರು ಅವರನ್ನ ಮನವೊಲಿಸಿದರೆ ಅವರು ವಾಪಸ್ ತೆಗೆದುಕೊಳ್ಳುವಂತಹ ಎಲ್ಲಾ ಸಂಭಾವ್ಯ ಇರುವುದರಿಂದ ಸದ್ಯಕ್ಕೆ ಅವರು ಕೊಟ್ಟಿರುವಂತಹ ಹೇಳಿಕೆ ಮುಂದಿಟ್ಟ ಹೆಜ್ಜೆಯನ್ನ ಹಿಂದೆ ಇಡುವುದಿಲ್ಲ ಅಂತ. ಆದ್ರೆ ಈ ಹಿಂದೆ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಬಾಗಲಕೋಟೆಯ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ವೀರಣ್ಣ ಚರಂತಿಮಠ್ ಅವರ ಸಹೋದರ ಮಲ್ಲಿಕಾರ್ಜುನ್ ಚರಂತಿಮಠ್ ಅವರ ಬಂಡಾಯದಿಂದಾಗಿ ಬಿಜೆಪಿಗೆ ಸೋಲಾಗಬೇಕಾಯ್ತು. ಆ ಒಂದು ಏನು ಪರಿಸ್ಥಿತಿ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಇಲ್ಲ. ಇವರು ಹಿರಿಯ ಕಾಂಗ್ರೆಸ್ಸಿಗರಾಗಿರೋದ್ರಿಂದ ಮೂಲ ಕಾಂಗ್ರೆಸ್ಸಿಗರನ್ನ ಮೂಲೆ ಗುಂಪು ಮಾಡಲಾಗ್ತಾ ಇದೆ, ಮೂಲ ಕಾಂಗ್ರೆಸ್ಸಿಗರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ ಅನ್ನೋ ಒಂದು ನೋವನ್ನ ಇವರು ಹೊರ ಹಾಕಿದ್ದಾರೆ. ಒಂದು ವೇಳೆ ಹಿರಿಯ ಕಾಂಗ್ರೆಸ್ಸಿಗರು ಇವರ ಮನವನ್ನ ಒಲಿಸಿದ್ರೆ ಇವರು ಹಿಂದೆ ತೆಗೆದುಕೊಳ್ಳಬಹುದು ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಇವತ್ತು ನಾಮಪತ್ರವನ್ನ ವಾಪಸ್ ತೆಗೆದುಕೊಳ್ಳುವುದಕ್ಕೆ ಕೊನೆಯ ದಿನವಾಗಿರುವುದರಿಂದ ಮಧ್ಯಾಹ್ನ 3 ಗಂಟೆವರೆಗೆ ಯಾವೆಲ್ಲ ಬೆಳವಣಿಗೆಗಳು ಆಗ್ತವೆ ಅನ್ನೋದನ್ನ ಸದ್ಯಕ್ಕೆ ಕಾಯ್ದು ನೋಡ್ಬೇಕಾಗಿದೆ. ಓಕೆ ಸೋಮಶೇಖರ್, ಥ್ಯಾಂಕ್ ಯು. ಕಾದ್ ನೋಡೋಣ ಏನಾಗುತ್ತೆ ಬಾಗಲಕೋಟೆಯಲ್ಲಿ ಅಂತ. ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.